ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಆಗಿದೆ, ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆಯಿಂದ ಕೂಡ ನಾವು ಒಂದು ಸ್ಟೋರಿಯ ಫಾಲೋ ಅಪ್ ಅಲ್ಲಿ ನಿರಂತರವಾಗಿ ಇದ್ವಿ. ಈಗ ಆ ವರದಿಯ ಇಂಪ್ಯಾಕ್ಟ್ ಆಗಿದೆ. ಅಂದ್ರಳ್ಳಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಅಮಾನತುಗೊಂಡಿದ್ದಾರೆ. ನಾವು ತೋರಿಸಿದ್ವಿ ಯಾವ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಟಾಯ್ಲೆಟ್ ಕ್ಲೀನಿಂಗ್ ಗೆ ಇಳಿಸಿದ್ದಾರೆ. ಮಾನ ಮರ್ಯಾದೆ ಇರೋರು ಮಾಡೋ ಕೆಲಸನ ಅದು ಅಂತ ಪ್ರಶ್ನೆಯನ್ನ ಕೇಳಿದ್ವಿ. ಈಗ ನಮ್ಮ ವರದಿಯಿಂದ ಶಿಕ್ಷಣ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಪರಿಣಾಮ ಅಂದ್ರಳ್ಳಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಅವರನ್ನ ಅಮಾನತುಗೊಳಿಸಲಾಗಿದೆ. ಕೇವಲ ಅಮಾನತು ಮಾತ್ರ ಅಲ್ಲ, ಇದು ಉಳಿದವರಿಗೂ ಕೂಡ ಪಾಠ ಆಗ್ಬೇಕು. ಬಡವರು ಮಕ್ಕಳು ಅಂದ ತಕ್ಷಣ ಅಷ್ಟೊಂದು ತಾತ್ಸಾರನಾ? ಹೇಗಿದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನಾವು ಪ್ರಶ್ನೆಯನ್ನ ಕೇಳಿದ್ವಿ. ವಿತ್ ಎವಿಡೆನ್ಸ್ ಇದನ್ನ ನಾವು ತೋರಿಸಿದ್ವಿ. ಜೊತೆಗೆ ಅಲ್ಲಿನ ಪೋಷಕರು ಕೂಡ ಇವ್ರ ಅಮಾನತ್ ಆಗ್ಬೇಕು, ಇವ್ರು ಚೇಂಜ್ ಆಗ್ಬೇಕು ಅಂತ ಆಗ್ರಹಿಸಿದ್ರು. ಈ ಸ್ಟೋರಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ಪಬ್ಲಿಕ್ ಟಿವಿ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಬಟ್ ಉಳಿದವ್ರಿಗೂ ಇದು ಪಾಠ ಆಗ್ಬೇಕು. ಅಮಾನತ್ತು ಒಂದೇ ಶಿಕ್ಷೆ ಅಲ್ಲ, ಉಳಿದವ್ರು ಯಾರು ಬಂದ್ರು ಕೂಡ ಅಲ್ಲಿ ಮಕ್ಕಳ ಜೊತೆಗೆ ಹೇಗೆ ವ್ಯವಹರಿಸಬಾರ್ದು ಅನ್ನೋದಕ್ಕೆ ಇದೊಂದು ಐಡಿಯಲ್ ಎಕ್ಸಾಂಪಲ್ ಆಗ್ಬೇಕು. ಆ ನಿಟ್ಟಲ್ಲಿ ಶಿಕ್ಷಣ ಇಲಾಖೆ ಏನ್ ಹೆಜ್ಜೆನ ಇಟ್ಟಿದೆ ಶ್ರೀನಿವಾಸ್? ಮಮತಾ, ಹೌದು. ಈಗ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಅವರನ್ನ ಪ್ರಾಥಮಿಕ ಹಂತವಾಗಿ ಅವರನ್ನ ಅಮಾನತು ಮಾಡಿ DDPI ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಪ್ರಮುಖವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ BO ಇಂದ ಸಮಗ್ರವಾದಂತಹ ವರದಿಯನ್ನ ಶಿಕ್ಷಣ ಇಲಾಖೆ ತೆಗೆದುಕೊಂಡಿತ್ತು. ಮೇಲ್ನೋಟಕ್ಕೆ ಲಕ್ಷ್ಮೀ ದೇವಮ್ಮ ಅವರ ಒಂದು ಏನು ತಪ್ಪು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ತತ್ಕ್ಷಣಕ್ಕೆ ಅವರನ್ನ ಅಮಾನತು ಮಾಡಿ ಆದೇಶವನ್ನ ಮಾಡಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ DDPI ಅವರು ತನಿಖೆಯನ್ನ ವಿಚಾರಣೆಯನ್ನ ಇಲಾಖೆಯ ಅಧೀನಕ್ಕೆ ಕೊಟ್ಟಿದ್ದಾರೆ. ಇಲಾಖೆಯ ಅಧಿಕಾರಿಗಳು ಮುಂದುವರೆದು ತನಿಖೆಯನ್ನ ಮಾಡಿಸಿ ಒಂದ್ ವೇಳೆ ಏನಾದ್ರೂ ತಪ್ಪು ಮತ್ತಷ್ಟು ಕಂಡು ಬಂದ್ರೆ, ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಘಟನೆ ಆಯಿತು ಅಂತ ಕಂಡು ಬಂದ್ರೆ, ಮಕ್ಕಳಿಂದ ಈ ರೀತಿ ಮಾಡಿಸಿರುವಂತದ್ದು ಮತ್ತೆ ಸಾಬೀತಾದ್ರೆ ಶಿಕ್ಷಣ ಇಲಾಖೆಯ ನಿಯಮದ ಪ್ರಕಾರ ಮತ್ತಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ. ಹೀಗಾಗಿ ನಿರಂತರವಾಗಿ ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿ ಈ ವಿಚಾರವಾಗಿ ಸುದ್ದಿಯನ್ನ ವರದಿ ಮಾಡಿತ್ತು. ಅದಾದ ನಂತರ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ವಿಪಕ್ಷ ನಾಯಕ ಅಶೋಕ್ ಅವರು ಭೇಟಿ ಕೊಟ್ಟಿದ್ರು, ಶಿಕ್ಷಣ ಸಚಿವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು, CM DCM ಎಲ್ಲರೂ ಕೂಡ ರಿಯಾಕ್ಟ್ ಮಾಡಿದ್ರು. ಸೊ ಅದರ ಇಂಪ್ಯಾಕ್ಟ್ ಆಗಿ ಇವತ್ತು DDPI ಅವರು ಆದೇಶವನ್ನು ಹೊರಡಿಸಿ ಲಕ್ಷ್ಮೀ ದೇವಮ್ಮ ಅವರನ್ನ ಅಮಾನತು ಮಾಡಿದ್ದಾರೆ. ಮುಂದೆ ವಿಚಾರಣೆ ನಡೆಯುತ್ತೆ. ಅದಾದ ನಂತರ ಉನ್ನತ ಮಟ್ಟದ ತನಿಖೆಯಲ್ಲೂ ಕೂಡ ಸಾಬೀತಾದ್ರೆ ಅವ್ರು ಮಾಡಿರುವಂತದ್ದು ತಪ್ಪು ಅಂತಾದ್ರೆ ಬಹುಶಃ ಮುಂದಿನ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಮತ್ತಷ್ಟು ಕ್ರಮಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮಮತಾ.